ಎಲ್ಲಿ ಹೋಗ್ತಿದ್ದೀವಿ? ಫಂಕ್ಷನ್ಗೆ. ಫಂಕ್ಷನ್ಗೆ ಹೋಗ್ತಿದ್ದೀವಿ. ಹೇ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಒಂದು ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ ಹೊರಡ್ತಾ ಇದ್ವಿ. ಸೊ ಆ ಫಂಕ್ಷನ್ ಏನಪ್ಪ ಅಂತಂದರೆ ಸೀಮಂತ ಕಾರ್ಯ. ಇದು ನಮ್ಮ ಹಸ್ಬೆಂಡ್ ಅವರ ರಿಲೇಷನ್ ಅವ್ರದ್ದು. ಸೊ ಇದಿದ್ದು ಹೊಸಟಬಿ ಅನ್ನೋ ಹೋಟ್ಲಲ್ಲಿ, ಮೈಸೂರು. ಈ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ನನ್ನ ಮಕ್ಕಳು ತುಂಬ ಎಕ್ಸೈಟೆಡ್ ಆಗಿದ್ದರು. ಅವರಿಗೆ ಹೊರ್ಗಡೆ ಹೋಗೋದಂದರೆ ತುಂಬಾ ಇಷ್ಟ. ಈವನ್ ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು, ಐಟಮ್ಸ್ ಕೂಡ ತುಂಬಾ ಇದ್ವು. ಸೊ ನನ್ನ ಮಕ್ಕಳಂತೂ ಬರೀ ಐಸ್ ಕ್ರೀಮ್, ಜಾಮೂನ್ ಅದನ್ನೇ ತಿಂತಾಯಿದ್ರು. ಅವ್ರಿಗೆ ತುಂಬ ಇಷ್ಟ ಆಗಿದ್ದದೆ. ಬಟ್ ನಾವಂತೂ ಎಲ್ಲ ಐಟಮ್ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನನ್ನ ಮಗಳಂತೂ ಖುಷಿಯಾಗಿ ತಿಂತಾಯಿದ್ಲು. ಬರೀ ಗೋಬಿ ಅಂದರೆ ಅವಳಿಗೆ ತುಂಬ ಇಷ್ಟ. ಗೋಬಿ ತಿಂತಾಯಿದ್ಲು. ಸೊ ನನ್ನ ದೊಡ್ಡ ಮಗಳಂತೂ ನನಗೆ ಸೂಪ್ ಬೇಕು ಅಮ್ಮ, ಸೂಪ್ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಸೊ ಅವ್ರ ಅಪ್ಪಾಜಿ ಅವರು ನಿಮಗೆ ಹೊಸದು ಎತ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಅಲ್ಲಿದೆ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಅವಳಿಗೂ ಕೂಡ ತುಂಬ ಖುಷಿಯಾಗಿ ತಿಂತಾಯಿದ್ಲು. ಎಲ್ಲ ತುಂಬ ಚೆನ್ನಾಗಿತ್ತು. ಇವಳು ನೋಡಿ ಹೇಗೆ ಆಡ್ತಾ ಇದ್ದಾಳೆ. ಇವಳು ಬರೀ ಆಟ ಆಡೋದು, ತಿನ್ನೋದು ಅಷ್ಟೇ, ಇನ್ನೇನೂ ಇಲ್ಲ ಅವಳು. ಬಟ್ ಎಂಜಾಯ್ ಮಾಡಿದ್ಲು. ಹೊರ್ಗಡೆ ಹೋಗಿ ತುಂಬಾ ಇಷ್ಟ ಆಯಿತು. ನೋಡಿ ಆಗಲೇ ಇನ್ನೊಂದು ಐಸ್ ಕ್ರೀಮ್ ಎತ್ಕೊಂಡು ಬರ್ತಾ ಇದ್ದಾಳೆ. ಐಸ್ ಕ್ರೀಮ್ ಎತ್ಕೊಬಂದಾಗ ಅವಳ ಮುಖದಲ್ಲಿ ತುಂಬ ಖುಷಿ ಇರುತ್ತೆ. ತುಂಬ ಖುಷಿಯಾಗಿ ಆಟ ಆಡೋದು. ಲಾಸ್ಟ್ ಬಂದುಬಿಟ್ಟು ಜಾಮೂನ್, ನಾನು ತಿಂತಿರೋ ಜಾಮೂನ್ ಕೂಡ ನನಗೆ ಬೇಕು ಅಂತೇಳಿ ತಿಂತಾಯಿದ್ಲು ನನ್ನ ಮಗಳು. ಅವಳಿಗೆ ತುಂಬ ಇಷ್ಟ. ಮತ್ತು ಹೂವೆಲ್ಲ ಕಲೆಕ್ಟ್ ಮಾಡ್ತಾಯಿದ್ಲು. ಖುಷಿಯಾಗಿ ಆಟ ಆಡಿದ್ರು. ಸೊ ಡೇ ವೆಲ್ ಸ್ಪೆಂಟ್. ಥ್ಯಾಂಕ್ ಯು.